ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ನಾನಿವತ್ತು ಒಂದು ಮನೆ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಲ್ಯಾವಿಶ್ ಆಗಿದೆ, ತುಂಬ ಸಖತ್ತಾಗಿದೆ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಒಳ್ಳೊಳ್ಳೆ ಮನೆಗಳು ಬೇಕು ಅಂತ ಕೇಳ್ತಾರೆ, ಅದಕ್ಕೋಸ್ಕರ ಒಳ್ಳೊಳ್ಳೆ ಮನೆಗಳನ್ನೇ ನಾವು ನೋಡಿ ನಿಮಗೆ ತೋರಿಸ್ತಾ ಬಂದಿದ್ದೀವಿ ಇದುವರೆಗೂ. ಇದು ಕೂಡ ತುಂಬ ಲ್ಯಾವಿಶ್ ಆಗಿರ್ತಕ್ಕಂಥ ಒಂದು ಮನೆ. ಇದ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನಿವಾಗ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಇದ್ದೀನಿ. ಒಂದೆರಡು ಕಾರ್ ಪಾರ್ಕ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು, ಕಾವೇರಿ ವಾಟರ್ ಪ್ರೊವಿಷನಿಂಗ್ ಮಾಡಿದ್ದಾರೆ. ಇವ್ರದ್ದೇ ಓನ್ ಬೋರ್ವೆಲ್ ಕೂಡ ಇದೆ. ಮತ್ತು ವಾಲ್ ಕ್ಲಾಡಿಂಗ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ನಾನಿವಾಗ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ಸೊ ವಾಲ್ ಕ್ಲಾಡಿಂಗಿಗೆಲ್ಲ ಈ ಥರ ವರ್ಟಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ಸ್ ಹಾಕಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಾರ್ತ್ ಫೇಸಿಂಗಲ್ಲಿದೆ ಮೇನ್ ಡೋರು. ಓಕೆ, ಇದು ಬಂದ್ಬಿಟ್ಟು ಡೋರ್ ಹತ್ರ ಬಾಲ್ಕನಿ ಸ್ಪೇಸು. ಓಕೆ, ಸೊ ನಾನಿವಾಗ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ನಾರ್ತ್ ಫೇಸಿಂಗ್ ಟೀಕುಡ್ ಮೇನ್ ಡೋರು. ಸೊ ಬನ್ನಿ ಮನೆ ಒಳಗಡೆ ಹೋಗೋಣ, ಮನೆ ನೋಡೋಣ. ಸೊ ನಾನಿವಾಗ ಲಿವಿಂಗ್ ಹಾಲ್ಗೆ ಎಂಟ್ರಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನಿಮಗೆ ವಾಲ್ ಕ್ಲಾಡಿಂಗ್ ಎಲ್ಲ ವುಡನ್ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಲಿವಿಂಗ್ ಹಾಲಲ್ಲಿ ವುಡನ್ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ. ನಿಮಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಟಿವಿ ಯೂನಿಟ್, ಟಿವಿ ಕ್ಯಾಬಿನೆಟ್. ಲಿವಿಂಗ್ ಹಾಲಲ್ಲಿ ವುಡನ್ ಫಾಲ್ ಸೀಲಿಂಗ್ ವರ್ಕು. ಸೊ ನಿಮಗೆ ರೈಟ್ ಸೈಡಲ್ಲಿ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ಸ್ಟೆಪ್ಸ್ ಕೆಳಗಡೆ ಒಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ನಾನಿವಾಗ ಈ ಲಿವಿಂಗ್ ಹಾಲಿಂದ ಕಿಚನ್ ಸೈಡ್ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಸೌತ್ ಈಸ್ಟ್ ಕಾರ್ನರಲ್ಲಿ ಮಾಡ್ಯುಲರ್ ಕಿಚನ್. ಅಕ್ರಲಿಕ್ ಶೀಟ್ ಯೂಸ್ ಮಾಡಿದ್ದಾರೆ, ಗ್ರೇ ಆ್ಯಂಡ್ ವೈಟ್ ಕಲರಲ್ಲಿ. ತುಂಬ ಲ್ಯಾವಿಶ್ ಆಗಿದೆ ಮನೆ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅಡುಗೆ ಮನೆಯ ಬ್ಯಾಕ್ ಸೈಡಲ್ಲಿ ಒಂದು ಯುಟಿಲಿಟಿ ಸ್ಪೇಸು, ಗ್ರಿಲ್ ಕವರ್ ಮಾಡಿದ್ದಾರೆ. ಸಿಲಿಂಡರ್ಸ್ ಎಲ್ಲ ಕೆಳಗಡೆ ಪ್ಲೇಸ್ ಮಾಡ್ಕೋಬಹುದು. ಇಲ್ಲೊಂದು ಟಾಲ್ ಯೂನಿಟ್ ಕೊಟ್ಟಿದ್ದಾರೆ. ಇದು ಡೈನಿಂಗ್ ಸ್ಪೇಸ್ ಮಾಡ್ಕೋಬಹುದು ನೀವು. ಸೊ ಹಾಗೆ ಮುಂದೆ ಬಂದರೆ ನಿಮಗೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಪೂಜಾ ರೂಮ್, ದೇವ್ರ ಮನೆ. ಮೇನ್ ಡೋರು, ಪೂಜಾ ರೂಮ್ ಡೋರ್ ಎಲ್ಲ ಟೀಕುಡ್ ಯೂಸ್ ಮಾಡಿದ್ದಾರೆ. ಸೊ ನಾನೀಗ ನೋಡಿ, ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ, ಕಾಮನ್ ವಾಶ್ರೂಮು ಈ ಒಂದು ಫ್ಲೋರ್ಗೆ. ಬನ್ನಿ ನಾವಿವಾಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗೋಣ. ನೋಡಿ, ಇಲ್ಲಿ ಕೂಡ ನಿಮಗೆ ಸ್ಟೆಪ್ಸ್ ಹತ್ರ ಎಲ್ಲ ಲೈಟ್ಸ್ ಹಾಕಿದ್ದಾರೆ. ಲೈಟ್ಸ್ ಆನ್ ಆಗಿದೆ ಈಗ, ನೋಡ್ತಾ ಇರ್ಬೋದು. ಎಲ್ಲ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟೇ, ಸ್ಟೆಪ್ಸ್ಗೂ ಕೂಡ ಯೂಸ್ ಮಾಡಿದ್ದಾರೆ ಸ್ಟೇರ್ ಕೇಸ್ಗೆ. ಸೊ ನಾನಿವಾಗ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗಿದ್ದೀನಿ. ನಿಮಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಸ್ಟಡಿ ಯೂನಿಟ್ ಅಥವಾ ವರ್ಕಿಂಗ್ ಟೇಬಲ್. ಸೊ ನಿಮಗೆ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ 2 ಬೆಡ್ರೂಮ್ಸ್ ಇದೆ, 2 ಕೂಡ ಮಾಸ್ಟರ್ ಬೆಡ್ರೂಮು. ನೋಡಿ, ಇದು ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದು ವಾರ್ಡ್ರೋಬ್ಸ್ ಏರಿಯಾ. ಲಾಫ್ಟ್ ಕೂಡ ಮಾಡಿದ್ದಾರೆ. ಇನ್ಬಿಲ್ಟ್ ಕಾಟು, ಟಿವಿ ಕ್ಯಾಬಿನೆಟ್, ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಡ್ರೆಸ್ಸಿಂಗ್ ಮಿರರು.
ವಾಶ್ರೂಮ್. ಸೊ ಆಪೋಸಿಟ್ ಅಲ್ಲಿ ಸೆಕೆಂಡ್ ಬೆಡ್ರೂಮ್ ಇದೆ, ನೋಡೋಣ ಬನ್ನಿ. ಇದು ನಿಮಗೆ ಸೆಕೆಂಡ್ ಬೆಡ್ರೂಮು. ಇಲ್ಲೂ ಕೂಡ ನಿಮಗೆ ಇನ್ಬಿಲ್ಟ್ ಕಾಟು, ಕಬೋರ್ಡ್ಸು, ದೆನ್ ಟಿವಿ ಯೂನಿಟ್. ಈ ಒಂದು ಬೆಡ್ರೂಮ್ಗೆ ನಿಮಗೆ ಬಾಲ್ಕನಿ ಸ್ಪೇಸ್ ಇದೆ. ಬನ್ನಿ ನೋಡೋಣ. ರೋಡ್ ಸೈಡ್ಗೆ ಬಾಲ್ಕನಿ ಸ್ಪೇಸ್ ಇದೆ, ತುಂಬ ದೊಡ್ಡದಾಗಿ ಇದೆ ನೋಡಿ. ಟಫನ್ ಗ್ಲಾಸ್ ಎಲ್ಲ ಹಾಕಿದ್ದಾರೆ, ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ಕೂಡ ನಿಮಗೆ ಸಿಟ್ಔಟ್ಗೆ ವಾಲ್ ಕ್ಲಾಡಿಂಗ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಸೀಲಿಂಗ್ ವರ್ಕ್. ಇದಿಷ್ಟು ಸೆಕೆಂಡ್ ಬೆಡ್ರೂಮ್ ಡೀಟೇಲ್ಸ್ ಆಯಿತು. ಸೊ ಮತ್ತು ಈ ಒಂದು ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಬನ್ನಿ ನೋಡೋಣ. ನೋಡಿ, ಈ ಒಂದು ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮು. ಸೊ ನಾನಿವಾಗ ನಿಮಗೆ ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಥರ್ಡ್ ಫ್ಲೋರ್ಗೆ ಎಂಟ್ರಿ ಮಾಡಿ ಅಲ್ಲಿ ಏನಿದೆ ನೋಡೋಣ. ಸೊ ನಿಮ್ಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಈ ಒಂದು ಫ್ಲೋರಲ್ಲಿ ಒಂದು ಸ್ಟಡಿ ಯೂನಿಟ್ ಅಥವಾ ವರ್ಕಿಂಗ್ ಟೇಬಲ್ ಕೊಟ್ಟಿದ್ದಾರೆ ಲಿವಿಂಗ್ ಸ್ಪೇಸಲ್ಲಿ. ಸೊ ಇಲ್ಲಿ ನಿಮಗೆ ಥರ್ಡ್ ಬೆಡ್ರೂಮ್ ಇದೆ, ಮೂರನೇ ಬೆಡ್ರೂಮು. ಇದಕ್ಕೂ ಕೂಡ ಇನ್ಬಿಲ್ಟ್ ಕಾಟು, ವಾರ್ಡ್ರೋಬ್ಸು, ಲಾಫ್ಟ್, ಕಾಟ್, ಟಿವಿ ಯೂನಿಟ್, ಡ್ರೆಸ್ಸಿಂಗ್ ಟೇಬಲ್ಲು, ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಸೊ ಟೋಟಲ್ ಆಗಿ 3 ಬೆಡ್ರೂಮ್ಗೂ ಅಟ್ಯಾಚ್ ವಾಶ್ರೂಮ್ಸ್ ಇದೆ, ಟಿವಿ ಯೂನಿಟ್ಗಳು ಮಾಡಿದ್ದಾರೆ, ಕಾಟ್ ಇದೆ, ವಾರ್ಡ್ರೋಬ್ಸ್ಗಳೆಲ್ಲ ಮಾಡಿದ್ದಾರೆ. ಸೊ ನಾನು ಆಪೋಸಿಟಲ್ಲಿ ಇರ್ತಕ್ಕಂಥದ್ದು ಇದು ಓಪನ್ ಟೆರೇಸ್ ಫ್ಯಾಮಿಲಿ ಸ್ಪೇಸ್ ಏರಿಯಾ. ಎಲ್ಲ ರೈಲಿಂಗ್ಸ್ ಹಾಕಿದ್ದಾರೆ, ಟೆಫನ್ ಗ್ಲಾಸ್ ರೈಲಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಟೋಟಲ್ ಆಗಿ ಗ್ರಿಲ್ ಕವರ್ ಆಗಿದೆ ಎಲ್ಲ ಕಡೆಗೂ. ಯಾವುದಾದ್ರು ಚಿಕ್ಕ ಪಾರ್ಟಿ ಗ್ಯಾದರಿಂಗು, ಫ್ಯಾಮಿಲಿ ಗ್ಯಾದರಿಂಗ್ಸು ಇದ್ರೆ ಇದನ್ನು ಪಾರ್ಟಿ ಹಾಲ್ ಥರ ಯೂಸ್ ಮಾಡ್ಕೋಬೋದು. ಸ್ಟೇರ್ ಕೇಸ್ ಇದೆ ಮೇಲ್ಗಡೆ ಹೋಗಲಿಕ್ಕೆ. ಸೊ ಅಲ್ಲಿ ನಿಮಗೆ ಸಿಂಟೆಕ್ಸ್ ಟ್ಯಾಂಕು, ಓಪನ್ ಟೆರೇಸು ಇರ್ತದೆ. ಸಿಂಟೆಕ್ಸ್ ಟ್ಯಾಂಕು ಆ್ಯಂಡ್ ದೆನ್ ಓಪನ್ ಟೆರೇಸ್. ಇದ್ರ ಲೊಕೇಶನ್ ಬಂದ್ಬಿಟ್ಟು ಬನಶಂಕರಿ 6 ಸ್ಟೇಜು. ಇದ್ರದ್ದು ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದ್ರದ್ದು ಮೆಜರ್ಮೆಂಟ್ ಬಂದ್ಬಿಟ್ಟು 27/30 ಇದೆ. ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ 27/30 ಬನಶಂಕರಿ 6 ಸ್ಟೇಜು. ತುಂಬ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. ಯಾರ್ಯಾರು ಸೈಟ್ ವಿಸಿಟ್ ಮಾಡಬೇಕು ಅಂದರೆ ನಂಬರ್ಗೆ ಕಾಲ್ ಮಾಡಿ ಬರ್ಬೋದು. ಕನ್ನಡ ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.